ಬೆಳ್ಳುಬ್ಬಿ ಪುನರ್ವಸತಿ ಕೇಂದ್ರದಲ್ಲಿ ಮಳಿಗೆಗಾಗಿ ಕಾಯ್ದಿರಿಸಿದ ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಡ ಹಾಗೂ ಶೆಡ್ ತೆರವುಗೊಳಿಸಿದ ಕಾರ್ಯಾಚರಣೆಯಲ್ಲಿ ಯುಕೆಪಿ ಅಧಿಕಾರಿಗಳು ತಾರತಮ್ಯ ಮಾಡುತ್ತಿದ್ದಾರೆ ಅಂತ ಮುಖಂಡ ಮುರೇಗೆಪ್ಪ ಕಲ್ಯಾಣ ಶೆಟ್ಟಿ ಆರೋಪಿಸಿದರು. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನ ಬೆಳ್ಳುಬ್ಬಿ ಪುನರ್ವಸತಿ ಕೇಂದ್ರದಲ್ಲಿ ವಾಹಿನಿಯೊಂದಿಗೆ ಮಾತನಾಡಿದಂತಹ ಅವರು, ಬೆಳ್ಳುಬ್ಬಿ ಪುನರ್ವಸತಿ ಕೇಂದ್ರದಲ್ಲಿ ಮುಖ್ಯ ರಸ್ತೆಗೆ ಹೊಂದಿಕೊಂಡು ಮಳಿಗೆಗಾಗಿ ಕಾಯ್ದಿರಿಸಿದ ಜಾಗದಲ್ಲಿ ನಿರ್ಮಾಣ ಮಾಡಿಕೊಂಡಿದ್ದ ಕಟ್ಟಡ ಹಾಗೂ ಶೆಡ್ ತೆರವು ಕಾರ್ಯಾಚರಣೆಯನ್ನು ಆಲಮಟ್ಟಿ ಯುಕೆಪಿ ಅಧಿಕಾರಿಗಳು ಈ 3 ದಿನಗಳ ಹಿಂದೆ ತೆರವು ಮಾಡಿದ್ದಾರೆ. ಆದರೆ ತೆರವು ಕಾರ್ಯದಲ್ಲಿ ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಎನ್ನುವ ರೀತಿಯಲ್ಲಿ ಪುನರ್ವಸತಿ ಅಧಿಕಾರಿಗಳು ನಡೆದುಕೊಂಡಿದ್ದಾರೆ. ಬೆಳ್ಳುಬ್ಬಿ ಪುನರ್ವಸತಿ ಕೇಂದ್ರದಲ್ಲಿ ವಾಣಿಜ್ಯ ಮಳಿಗೆಗಾಗಿ ಕಾಯ್ದಿರಿಸಿದ ಸರ್ಕಾರಿ ನಿವೇಶನವನ್ನು ಯಾರಿಗೂ ಪಡೆಯುವಂತಹ ಅರ್ಹತೆ ಇಲ್ಲ. ಬೆಲೆ ಆಧಾರದ ಮೇಲೆ ಸಹಿತ ನಿವೇಶನವನ್ನ ನೀಡಿರುವುದಿಲ್ಲ ಅಂತ ಲಿಖಿತ ರೂಪದಲ್ಲಿ ನಮಗೆ ಪತ್ರವನ್ನ ಯುಕೆಪಿ ಅಧಿಕಾರಿಗಳು ಕೊಟ್ಟಿದ್ದಾರೆ. ಆದರೂ ಕೂಡ ಮಳಿಗೆಗಾಗಿ ಕಾಯ್ದಿರಿಸಿದ ಸರ್ಕಾರಿ ಜಾಗದಲ್ಲಿ ಇಬ್ಬರಿಗೆ ಹಂಚಿಕೆ ಮಾಡಲಾಗಿದೆ. ಯಾವ ಆಧಾರದ ಮೇಲೆ ಅವರಿಗೆ ಅಧಿಕಾರಿಗಳು ಹಂಚಿಕೆ ಮಾಡಿದ್ದಾರೆ ಅನ್ನೋದನ್ನ ಸ್ಪಷ್ಟಪಡಿಸಬೇಕು. ಒಂದು ವೇಳೆ ಹಂಚಿಕೆ ಮಾಡಿದ್ದಾರೆ, ಅದೇ ನಿಯಮದಡಿಯಲ್ಲಿ ನಮಗೂ ಸಹಿತ ನಿವೇಶನ ಹಂಚಿಕೆ ಮಾಡಬೇಕು. ಇಲ್ಲದೇ ಇದ್ರೆ ತಕ್ಷಣ ಅವು 2 ಕಟ್ಟಡಗಳನ್ನು ತೆರವುಗೊಳಿಸಬೇಕು. 20 ವರ್ಷದಿಂದ ಕಟ್ಟಡ ಕಟ್ಟಿಕೊಂಡು ಬಾಡಿಗೆಯನ್ನ ಪಡೆಯುತ್ತಿದ್ದಾರೆ. ಅಧಿಕಾರಿಗಳು ಯಾಕೆ ಕ್ರಮವನ್ನ ತೆಗೆದುಕೊಂಡಿಲ್ಲ? ಯಾಕೆ ಕಣ್ಮುಚ್ಚಿ ಕುಳಿತಿದ್ದಾರೆ? ಪಿಡಬ್ಲ್ಯೂಡಿಗೆ ಸಂಬಂಧಿಸಿದ ಜಾಗ ಅಂತ ಯುಕೆಪಿ ಅಧಿಕಾರಿಗಳು ಹೇಳ್ತಾರೆ. ಯುಕೆಪಿ ಬೇರೆಯಲ್ಲ, ಪಿಡಬ್ಲ್ಯೂಡಿ ಬೇರೆಯಲ್ಲ. ಎರಡೂ ಸರ್ಕಾರ ಪರವಾಗಿ ಕೆಲಸ ಮಾಡ್ತಾ ಇರುವಂತಹ ಇಲಾಖೆ. ಯಾಕೆ ಆ ಕಟ್ಟಡಗಳನ್ನು ತೆರವುಗೊಳಿಸಲು ಮುಂದಾಗ್ತಾ ಇಲ್ಲ? ಯುಕೆಪಿ ಅಧಿಕಾರಿಗಳು ಮಾಡ್ತಿರುವಂತಹ ತಾರತಮ್ಯವನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಹಾಗೂ ಹಾವೇರಿ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ ಪಾಟೀಲ್ ಅವರ ಗಮನಕ್ಕೂ ಕೂಡ ತರಬಯಸುತ್ತೀವಿ. ಸರ್ಕಾರಿ ಜಾಗದಲ್ಲಿ ನಿರ್ಮಿಸಿರುವಂತಹ ಆ 2 ಕಟ್ಟಡವನ್ನ ತೆರವುಗೊಳಿಸಬೇಕು. ಇಲ್ಲ ಉಳಿದವರಿಗೆ ಕೂಡ ಅವರಿಗೆ ನೀಡಿದಂತಹ ಮಾನದಂಡದಲ್ಲಿ ನಿವೇಶನವನ್ನ ನೀಡಬೇಕು. ಇಲ್ಲದೇ ಇದ್ರೆ ಪುನರ್ವಸತಿ ಇಲಾಖೆ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹವನ್ನ ಮಾಡ್ತೀವಿ ಅಂತ ಮಾತನಾಡಿದರು. ಈ ಸಂದರ್ಭದಲ್ಲಿ ಈರಪ್ಪ ದಿವಟಗಿ, ಸುರೇಶ್ ಕಲ್ಯಾಣ ಶೆಟ್ಟಿ, ಶಿವಶಂಕರ ಕಲ್ಯಾಣ ಶೆಟ್ಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬೆಳ್ಳುಬ್ಬಿ ಪುನರ್ವಸತಿ ನಿರ್ಮಾಣದೊಳಗ ನಮ್ಮಲ್ಲಿ ಮಳಿಗೆಗಾಗಿ ಕಾದಿರಿಸಲಾದ ಜಾಗ ಅಂತ ನಮಗೆ ಹೇಳಿದ್ರು. ನಾವು 10 ವರ್ಷ ಆತು ಅರ್ಜಿ ಕೊಟ್ಟ ನಮಗೂ ಬೆಲೆ ಆಧಾರ ಮೇಲೆ ಹಾಕತ್ ಬೇಡ್ಕೊಂಡ್ರ ನಮಗೆ ಇವ್ರು ಏನು ಹೇಳಿದ್ರು, ಅದು ಮಳಿಗೆಗಾಗಿ ಕಾದಿರ್ತತಿ, ಅದನ್ನ ಯಾರಿಗೂ ನಾವು ಹಾಕಿ ಕೊಡಂಗಿಲ್ಲ, ವಾಣಿಜ್ಯ ಪಲ್ಲಾಡದಂತೆ ಬೆಲೆ ಆಧಾರ ಮೇಲೆ ಕೊಡಕ್ಕೆ ಅವಕಾಶ ಇಲ್ಲ. ನಿಮಗೆ ನಾವು ಪಂಚಾಯತಿ ಅವರು ಯುಕೆಪಿ ಅವರು ಕೂಡಿ ಕಟ್ಟೋಡ್ ಮಾಡಿ ಅದನ್ನ ಇದು ಅವ್ರು ಏನು ಮಾಡ್ತಾರೆ ಅದನ್ನ ಬಾಡಿಗೆ ರೂಪವಾಗಿ ಕೊಡ್ತೇವು. ಅವಾಗ ಏನೈತಿ, ನೀವು ಬಂದು ಇದು ಮಾಡಿದ್ರಿ ಅಂದ್ರೆ ಕೊಡ್ತೇವೆ ಅಂತ ಹೇಳಿದವರು. ಅಲ್ಲಿದಿಂದ ಇಲ್ಲಿ ಮಟ್ಟ ಒಟ್ಟೂರ್ಗಿ ನೋಟಿಸ್ ಕೊಟ್ಟಾರ. ಮುಂಡಾಸ್ಗೂ ಕೊಟ್ಟಾರ, ನಮಗೂ ಕೊಟ್ಟಾರ, ಮಲಕೊಂಡಗೂ ಕೊಟ್ಟಾರ. ಕೊಟ್ಟ ಕರಿಂದ ಈಗ ಇತ್ತಿತ್ತಲಾಗಿ ಬಂದು ಏನು ಮಾಡ್ತಾರ, ಮುಂಡಾಸ್ ಅಧಿಕೃತವಾಗಿ ಅದನ್ನ ಹೇಳ್ತಾರೆ ಇವ್ರು. ಮುಂಡಾಸ್ ಅಧಿಕೃತವಾಗಿರಾಕ ನಾವು ಅಜ್ಜಾರ್ತಲಿ ಮುತ್ಯ ಮೂರ್ತಲಿ ಇದ ಊರಾಗ ಹುಟ್ಟಿ ಬೆಳೆದವರು. ನಮ್ಮದು ಹಳಿ ಊರಾಗ ಮನಿ ಮುಣಗೈತಿ, ಹೊಲ ಮುಣಗೈತಿ, ನಾವು ನಿರಾಸ್ತ್ರದೇವು. ನಮಗೇನ್ರ ಉದ್ಯೋಗ ಮಾಡ್ಕೊಂಡು ತಿನ್ನಾಕ ನಾವು ಬೇಡಿಕೆ ಮಾಡ್ಯವು. ಮುಂಡಾಸ್ ಅಂತ ಏನು ಮನಿ ಮುಣಗೈತೇವು, ಹೊಲ ಮುಣಗೈತೇವು, ಅವಾಗ ಯಾರ ಆಧಾರ ಮೇಲೆ ಕೊಟ್ರು, ನಮಗೆ ಯಾವ ಆಧಾರ ಮೇಲೆ ಇಲ್ಲಂದ್ರೆ ಇವ್ರು ನಮ್ಮ ಮಗ್ಲ ನಮ್ಮನ್ನ ಎಲ್ಲ ಕಡದ ಕೆರಿಂದ ಅವ್ರದ್ದು ಬಿಟ್ಟಾರ. ಮತ್ತು ಆಚೆ ಕಡೆ ಇನ್ನೊಂದು ಲೈನ್ ಐತಿ ಎಲ್ಲ ಟೈಪ್, ಅವನು ಬಿಲ್ಡಿಂಗ್ ಕಡೆ ಅಂದ್ರೆ ನಮಗೆ ಬರಂಗಿಲ್ಲ, ಅದ PW ಅವ್ರಿಗೆ ಬರ್ತೈತೆ ಅಂತ ಹೇಳ್ತಾರೆ ಇವ್ರು. ಇದನ್ನ ಹಕ್ಕುವರಿ ಏನು ಯುಕೆಪಿ ಅವ್ರು ಮಾಡ್ಕೊಂಡಾರೋ ಏನು PW ಅವ್ರು ಮಾಡ್ಕೊಂಡಾರೋ. ಹಕ್ಕುವರಿ ಮಾಡ್ಕೋಬೇಕಾದ್ರೆ ಇಡೀ 63 ಎಕರೆ ಐತಿ ಇದು ಹೊಸ ಊರ. 63 ಎಕರೆ ಹಕ್ಕುವರಿ ಮಾಡಿಕರಿಂದ ಇಲ್ಲಿ ಎಲ್ಲ ಒಂದು ಸಿಸ್ಟಮ್ ಮಾಡ್ಯಾರ. ಇವ್ರು ತಮ್ಮ ಮನಸ್ಸಿಗೆ ಬಂದಾಗ ಮಾಡಿ ರೊಕ್ಕ ತಿಂದ ಕರಿಂದ ಬೇಡದವ್ರಿಗೆ ಅವ್ರಿಗೆ ಪಲಾಟ್ ಹಾಕಿ ಈಗ ನಮಗೆ ಪಲಾಟ್ ಕೊಡಂದ್ರೆ ಕೊಡಾಕ್ ಬರಂಗಿಲ್ಲ ಅಂತ ಹೇಳಿ ಜಾಳ್ಗಿ ಗಾಡಿ ತಂದು ಧಮಕಿ ಹಾಕಿ ಬರೀ ನಮ್ಮ ಡಬ್ಬಿ ಕೀಳ್ಬೇಕಾದ್ರೆ JCB ಹಚ್ಚತೆ ಹೋಗ್ತಾರ ಅವ್ರ. ನಾವು ಇಬ್ಬಿಬ್ರು ಆ ಡಬ್ಬಿ ಕಿತ್ತಿಡೋರು ಸಾಕತ್ತೈತಿ ನಮ್ಮಲ್ಲಿ. ಆ ಬಿಲ್ಡಿಂಗ್ ಕಡಿಯಾಕ ಹೋಗೋನ್ರಿ ಎಲ್ಲೆಲ್ಲಿ ಇಲ್ಲೇ ಡಬ್ಬಿ ಇದನ್ನ ಈ ಕಾಡಿತ ಹೊಕ್ಕೆ ಹೊತ್ತು ಹೇಳ್ತಾರ. ಇವ್ರು ಏನೇನ ಏಜೆಂಟ್ ಅದಾರೋ ಏನು ಗೋರ್ಮೆಂಟ್ ಸರ್ವೆಂಟ್ ಅದಾರೋ, ಇವ್ರು ಮಾಡೋ ಉದ್ದೇಶ ಏನು ನಮ್ಮ ಮ್ಯಾಲ? ನಾವು ಹೇಳೇವ ಅವರಿಗೆ, ಬೇಡ್ಕೊಂಡೇವ. ನಮಗೂ ಏನಪ್ಪ ನಾವು ಕೇಳಾಕ ಹೋಗೋಣ, ನಮಗೆ ಅಧಿಕೃತವಾಗಿ ಬರೆದು ಕೊಟ್ಟಾರ. ಏನು ಬರೆದು ಕೊಟ್ಟಾರಂದ್ರ, ಇಲ್ಲ ಮಳಿಗೆಗಾಗಿ ಕಾದಿರಿಸಲಾಗಿದೆ, ಅದನ್ನ ಯಾರಿಗೂ ಕೊಡಾಕ್ ಬರಂಗಿಲ್ಲ, ನೀವು ಯಾರಿಗೂ ನಾವು ಕೊಟ್ಟಿಲ್ಲ, ನಿಮಗೆ ಬರೆದು ಕೊಡ್ತೇವತ್ತು ಬರೆದು ಕೊಟ್ಟಾರ. ಈಗ ಮುಂಡಾಸಿಗೆ ಹೆಂಗೆ ಕೊಟ್ರಿ ಇವರು? ಮುಂಡಾಸನ ಬಿಲ್ಡಿಂಗ್ ಯಾಕೆ ಕಡಿಲಿಲ್ಲ? ಆಚೆ ಕಡೆ ದಿನ ಬಿಲ್ಡಿಂಗ್ ಉಳ್ದೈತೆ, ಅದನ್ನ ಯಾಕೆ ಕಡಿಲಿಲ್ಲ?
ಒಟ್ಟು ಕೂಡಿಕರಿಂದ ಇದನ್ನ ಏನಪ್ಪ ನಾಟಕ ಮಾಡಿ UKP ಅವ್ರು ಆಟ ಆಡ್ಯಾರ. GM ಆಫೀಸ್ಗೆ ಹೋದ್ರ GM ಆಫೀಸ್ಗೆ ಹಂಗೆ ಕೊಡಾಕ್ ಬರಂಗಿಲ್ಲ ಅಂತ ಹೇಳ್ಯಾರ. ಅವ್ರು ಖುದ್ದಾಗಿ ಹೋಗ್ಯಾವ ನಾವು. ಆದ್ರೂ ಇವ್ರು ಏನಪ್ಪಾ ಅಂದ್ರೆ ಇಲ್ಲಿ UKP ಅವ್ರು ಕೂಡಿ ನಿನ್ನೆ ಬಂದಿದ್ರಲ್ಲ ಇವರು RO ಶಿರಸ್ತರ ಮತ್ತ ಇವರು ಕೂಡಿಕರಿಂದ ಇದನ್ನ ಆಟ ನಡೆಸಿಬಿಟ್ಟಾರ ನಮ್ಮ ಊರಾಗ. ಇಲ್ಲಪ್ಪ ಅಂದ್ರ ನಾವು ಹೋಗಿ ಒಂದು 100 ಆಳು ಹೋಗಿ ಅಲ್ಲಿ JM ಆಫೀಸ್ ಮುಂದೆ ಕೂತು ಹರ್ತಾಳ ಮಾಡ್ತೇವು. ಮತ್ತು ಇದನ್ನು ಸರಿಪಡಿಸ್ಬೇಕು. ಇದೇನೇನಪ್ಪ ಅಂದ್ರೆ ಇದೇನು ಬೆಳ್ಳುಬೇನು ಮಗಲಾಯ್ದಾಗಿಲ್ಲ. ಇಲ್ಲೇ ಬಿಜಾಪುರ ಜಿಲ್ಲಾ ಬಬಲೇಶ್ವರ ತಾಲೂಕ ನಮ್ಮವ್ರ ಆದಂಥವ್ರು ಬಿಜಾಪುರದವ್ರ ಆದಂಥವ್ರು ಇಬ್ಬರು ಮಂತ್ರಿಗಳದಾರ. ಒಬ್ಬರು ಬಿಜಾಪುರ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳದಾರ, ಒಬ್ರು ಹಾವೇರಿ ಉಸ್ತುವಾರಿ ಮಂತ್ರಿಗಳದಾರ. ನಾವು ಅವ್ರ ಗಮನಕ್ಕೆ ಹೋಗ್ಲಿ ಅಂತ ಹೇಳಿ ಇದನ್ನು ಮಾಡಾಕತ್ತೇವ. ಅವ್ರ ಮಣಿಮೂಟನು ಹೊಕ್ಕೆವ. ಇದನ್ನು ನ್ಯಾಯ ನಮಗೆ ಸರಿಪಡಿಸ್ಕೊಡ್ಲಿಲ್ಲ ಅಂದ್ರೆ ಏನಾಕತ್ತೆ, ಹೋರಾಟ ನಾವು ಹಿಂದೆ ತಕೊಳ್ಳೋದಿಲ್ಲ. ನಮಗೆ ಅನ್ಯಾಯ ಆಗೈತೆ. ಬಿಲ್ಡಿಂಗ್ ಅವ್ರು ತೆರವುಗೊಳಿಸ್ತಾರಲ್ಲ ಅದಕ್ಕೆ ನಮ್ಮದು ಒಪ್ಪಿಗೆ ಐತಿ. ಆ ತೆರವುಗೊಳಿಸ್ಬೇಕಾದ್ರೆ ಒಟ್ಟುಗೊಳಿಸ್ಬೇಕು. ಅವ್ರಂತೇನ ಕೊಡ್ಬೇಕಾದ್ರೆ ನಮಗೂ ಅರ್ಜಿ ಕೊಟ್ಟೆವು, ರಿಸೂಟ್ ಅದಾವ, ಎಲ್ಲ ಅದಾವ, ನಮಗ್ ಕೊಡ್ಬೇಕು. ಇಲ್ಲಪ್ಪ ಅಂದ್ರ ಇವ್ರಿಗೆ 25 ವರ್ಷ ಆತ್ರಿ. 25 ವರ್ಷ ಆತ್ ಇವ್ರು ಕಣ್ಣು ಮುಚ್ಚಿ ಮಕ್ಕೊಂದ ಇವತ್ತು ಬಂದಾರ. ಒಬ್ಬ ಮನುಷ್ಯ ಸಿಕ್ಕಾಪಟ್ಟಿ ಅಂಗಡಿ ಕಟ್ಟಿಸಿ ಬಾಡಿಗೆ ಕೊಟ್ಟ ಅವ್ರ ಕಡೆ ಬಾಡಿಗೆ ತಗೊಂಡಾನ ಅಂದ್ರ ಇದು ಆಸ್ತಿ ಏನೇನು ತಮ್ಮ ಸ್ವಂತದ್ದು ಏನು ಗೋರ್ಮೆಂಟ್ದು ಇದು? 25 ವರ್ಷ ಯಾಕೆ ಕಣ್ಣು ಮುಚ್ಚಿ ಕೂತ್ರಿ ಇವ್ರ? ನಾವು ಅಂಗಡಿ ಇಡೋಣ ಯಾಕೆ ಬಂದು ಅದನ್ನ ತೆರವುಗೊಳಿಸ್ಬೇಕತ್ತ? ಅವಾಗ ಬಾಡಿಗೆ ಕೊಟ್ಟವ್ರ ಕಡೆನೂ ಹೇಳಿಸ್ತೇವೆ, ತಗೊಂಡವ್ರ ಕಡೆನೂ ಹೇಳಿಸ್ತೇವೆ. ಈ ನಮನಿ ಇವ್ರು UKP ಅವ್ರು ಆಟ ಆಡಾಕತ್ಯಾರ. ಇವು ಅದು ನಾವು ಕಿತ್ಕೊಳಕ್ ತೆರವುಗೊಳ್ಸಾಕ ಏನೂ ಅಡ್ಡಿ ಪಡಿಸಿಲ್ಲ. ನಮ್ಮ ಡಬ್ಬ ಅದಾವ ಕಿತ್ತಿಟ್ಕೋತೇವ್ರಿ. ಆ ಕಡೆ ಬಿಲ್ಡಿಂಗ್ ಹಚ್ಚಿ JCB ಅಂದ್ರ ಅವ ಆರೋ ಯಾವ ಮುಂದಕ್ಕೆ ಹೋಗ್ಯವತ್ ನಮ್ ಕೂಡ ವಾದ ಮಾಡ್ಯಾರ. ಈ ಮಿಡಿಯೋದಾಗ ನೋಡ್ಕೊರಿ, ನಮ್ಮದು ಏನ್ರ ತಪ್ಪಿದ್ರ ಕಾನೂನು ಪ್ರಕಾರ ನಮ್ಮ ಮ್ಯಾಲ ಏನ್ ಮಾಡ್ತೀರಿ ಮಾಡ್ರಿ. ಅವ್ರದ್ದು ತಪ್ಪೈತೆ ಅಂದ್ರೆ ಕಾನೂನು ಕ್ರಮ ಕೈಗೊಳ್ಬೇಕು ಅವ್ರ ಮ್ಯಾಲ. ಇದೇನು ಬಿನಾಮಿ ಆಸ್ತಿ ಅಲ್ಲಿದ. ಈಗ ಇವ್ರಿಗೆ ಕೊಡಾಕ್ ಪಾವರ್ ಯಾರು ಕೊಟ್ರ? ಬೇಕಲ್ಲ ಇಲ್ಲಿ ಕೊಡಾಕ್ ಪಾವರ್ ಇವ್ರಿಗೆ ಯಾರು ಕೊಟ್ರು? ಮಳಗಿಗೆ ಆಗೇ ಕಾದಿಡಿಸಿ ಅಧಿಕೃತವಾಗಿ ಬರೆದು ಕೊಟ್ಟಾರ. ಇವ್ರು ಅಧಿಕೃತವಾಗಿ ಬರೆದು ಕೊಟ್ಟಾರ. ನಮ್ಮ ಜೋಡಿ ಅವ್ರಿಗೆ ನೋಟಿಸು ಕೊಟ್ಟಾರ. ಈಗ ತಿಂಗಳದಾಗ ಉಲ್ಟಾ ಪಲ್ಟಿ ಮಾಡ್ಕೊಂಬಂದು ಅವ್ರು ಅಧಿಕೃತವಾಗಿದಾರ. ಅವ್ರು ಹಂಗ ಇದಾರ ಹಿಂಗದಾರ ಅಂತ ಹೇಳ್ತಾರ. ಲೋಕಾಯುಕ್ತರ ಕೇಸ್ ಅಂತ ಹೇಳ್ತಾರೆ. ಇವ್ರು ಲೋಕಾಯುಕ್ತರ ಕೇಸ್ ಮಾಡಿದವ್ರು ಯಾರಿಗೆ? ಅವ್ರ ಹೆಸರು ಬೇಕಲ್ಲ. ಲೋಕಾಯುಕ್ತರ ಕೇಸ್ ಮಾಡ್ಲಾರ್ದ ಇವ್ರಿಗೆ ವರದಿ ಕೊಡ್ತಾರ. ಲೋಕಾಯುಕ್ತರ ಇವ್ರಿಗೆ ಅವಾಗ ಮುಂಡಾಸಗ ಆ ಜಾಗ ಕೊಡತ್ತ ಆದೇಶ ಯಾರು ಮಾಡಿದ್ರು? ಅವ್ರು ಯಾವ ಕಾನೂನು ಚೌಕಟ್ಟಿನ್ಯಾಗ ಕೊಟ್ಟಾರ ಅದ ಕಾನೂನು ಚೌಕಟ್ಟಿನ್ಯಾಗ ನಾವು ಕೊಟ್ರ ಹಿಂದೆ ಹೆಜ್ಜೆ ಇಡ್ತೇವ. ಇಲ್ಲಪ್ಪ ಅಂದ್ರ ಇದೇನು ಬೇಕಾದಾಗಲಿ ಇದಕ್ಕೆ ನಾವು ಹಿಂದೆ ತಕೊಳ್ಳೋ ಮಾತನ ಇಲ್ಲ. ಇದನ್ನ ಸಚಿವರ ಗಮನಕ್ಕೂ ಇಡ್ತೇವೆ. ನಾವು ಹೋಗ್ತೇವ ಅವ್ರ ಮನೆಗೆ, ನಮಗೆ ಹಿಂಗೆ ಅನ್ಯಾಯ ಆಗೈತಿ, ಇದನ್ನ ಏನು ಸರಿ ಮಾಡಿ ಕೊಡ್ತಾರೋ ಏನು ನಿಧಾನ ಮನೆ ಮುಂದುವರಿಸ್ತಾರೋ ಅದನ್ನು ಕೇಳ್ತೇವೆ ನಾವು. ಯಾಕಂದ್ರೆ ಇದೇನೇನು ನಾವು ಅಂಗಡಿ ಕಿತ್ತಾಗ ಕಟ್ಟೋಡ್ ಮಾಡಿಲ್ಲ, ಏನಿಲ್ಲ, ತಕ್ಕೋರೇನ ತಕ್ಕೊಂದಿಟ್ಟೆವು. ಸುಮ್ ನಾಲ್ಕು ಅಷ್ಟೇ ಒಂದಿಟ್ಟು ಕೆಡ್ದಾವಗತೆ ಮಾಡಿ ಈ ಕಾಡೆಟ್ಟು ಬಿಟ್ಟು ಆ ಕಾಡೆಟ್ಟು ಬಿಟ್ಟು ಒಟ್ಟು ಬಿಟ್ಟು ಕೆರಿಂದ ಅದನ್ನು 9 ಮೀಟರ್ ರೋಡ್ ಮೇಲೆ ಅಂಗಡಿ ಅದಾವ. PWಗೆ ಬರ್ತೈತೆ, ನಮಗೆ ಬರೋದಿಲ್ಲ ಅಂದ್ರೆ ಇವ್ರಿಗೆ ಯಾರು ಆದೇಶ ಮಾಡಿದ್ರು ಹತ್ರ ಇದನ್ನ ತೆರವುಗೊಳ್ಸಾಕ? ಬಾಗಲಕೋಟೆ ಅವ್ರು ಆದೇಶ ಮಾಡಿದ್ರೆ ಏನು ಇದನ್ನ? ಇಲ್ಲ. ಇವ್ರು ಎಲ್ಲಾರು ಕೂಡಿ ಕರೀದ್ ನಾಟಕಿ ಮಾಡ್ಕೊಂಡು ಇಲ್ಲಿ ಬಂದ ಕಿತ್ತಿಸ್ಬೇಕ. ನಮ್ಮದು ಡಬ್ಬಿಯಾರೇ ಯಾಕಾಗೋದಾಗ JCBಲೆ ಕಿತ್ತಿಡೋರು ಇವ್ರು. ನಮ್ಮ ಡಬ್ಬಿ ಕಿತ್ತಿಡಾಕ 10 ಮಂದಿ ಗಣಸರು ಅದೇವ, ನಾವು ಕಿತ್ತಿಟ್ಕೋತೇವ. ಗಾಡಿ ಕಡಿಯಾಕಾದ್ರೆ ಮುಂದಕ್ಕೆ ಹೋಗಲ್ರಿ ಇವ್ರ. ಆರೋ ಬಂದು ಇಲ್ಲಿ ಇದನ್ನ 1 ನಂಬರ 2 ನಂಬರ್ ಸೀರಿಯಲ್ ನಂಬರ್ ಎಲ್ಲಿದಾವ ಕೇಳ್ತೇವು, ಅವನ ಮ್ಯಾಲ ಕಂಪ್ಲೇಂಟು ಮಾಡ್ತೇವ. ಈಗ 2 ದಿನದ ಹಿಂದೆ ತೆರವುಗೊಳಿಸಿ ಹೋಗ್ಯಾರ. ಅದನ್ನು ಸರಿಪಡಿಸ್ಬೇಕು. ಯಾರು ಸಂಬಂಧಪಟ್ಟವ್ರು ಇಬ್ರು ಸಚಿವರು ಸರಿಪಡಿಸ್ಬೇಕು. ಇದೇನ್ರಿ ಅಲ್ಲಿ ಕೂತ ಏನ್ರ ಒಂದು ಕೇಳಿಕರಿಂದ ಯಾರು ಹೇಳಿದ್ದು ಕೇಳೋದು ಬೇಡ. ತಾನೇ ಅಲ್ಲಿ ಸ್ಪಾಟ್ ಮೇಲೆ ಬಂದ್ರ ಯಾರು ತಪ್ಪೈತೆ ಅವ್ನ ಚಪ್ಪಲ್ಲಿ ಹೊಡೆದು ಕೇಳಿ ಅವ್ರು. ನಾವಂತೂ 2 ಡಬ್ಬ ಅಂಗಡಿದ್ದು ಕಿತ್ತಿಟ್ಟೆವು. ಅಲ್ಲಿನ ಕೆಡಿಬೇಕಾಗೈತಿ, ಕೆಡ್ದಿಲ್ಲ. ಅವೇನು ಅಲ್ಲಿ ಬರ್ತಾವ ಇಲ್ಲಿ ಬರ್ತಾವ ಅಧಿಕೃತವಾಗಿದಾರ ಅಂತಂದ್ರ ನಮಗ ಅಧಿಕೃತವಾಗಿ ಕೊಡತ್ತ ಅಡ್ಡಾಡಿದ್ರೆ 10 ವರ್ಷ ಆತ ಅಡ್ಡಾಡಿ ಕೊಟ್ಟಿಲ್ರಿ ಇವ್ರು. ಮತ್ತು ಕೊಟ್ಟಿಲ್ಲ ಅಂದ್ರೆ ಇವ್ರ ಉದ್ದೇಶ ಏನು? ಇವ್ರ ಅಂದ್ರೆ ಅವ್ರ ಏಜೆಂಟ್ರ ಆದ್ರೆ ನೀವು UKP ಅವ್ರ
EKP ಅವ್ರು ಇವ್ರು ಏಜೆಂಟ್ರ ಆದಂಗ ಆತ್ಲ ಮತ್ತ ಇವ್ರ ಹೇಳ್ತಾರ ಅಧಿಕೃತವಾಗಿದಾರತ್ತ. ನಾವು ಅರ್ಜಿ ಕೊಟ್ಟೇವ್, ನಾವು ಡಿಡಿ ತುಂಬ್ತೇವ್, ನಾವು ಅಧಿಕೃತವಾಗಿ ಇರ್ತೇವ್. ನಮಗ್ ಕೊಡ್ಬೇಕಾದ್ರ ಅಲ್ಲಿ ಹೋಗಿ ಇಲ್ಲಿ ಹೋಗತಾರ. ಮತ್ತ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಅಲ್ಲಿ ಹೋಗಂದ ಅಲ್ಲಿ ಅವ್ರು ಬರ್ತಿದ್ರು ಕಡಿಯಾಕ. ಇವ್ರು ಯಾಕೆ ಬಂದ್ರತ್ರಿ? ಇಟ್ಟೈತಿ ಇದ್ರ ಮ್ಯಾಲ ಏನಂದ್ರ ಅದನ್ನೇನು ನಮ್ಗೆ ಜಾಗ ಅವ್ರಿಗೆ ಹೆಂಗ್ ಕಡಿಬೇಕು ಒಂದು ಒಟ್ಟು ಇಲ್ಲ ನಮಗೂ ಕೊಡ್ಬೇಕು ಇಷ್ಟೈತ್ರಿ. ನೋಡ್ರಿ ಅವ್ರ ಹಕ್ಕುಪತ್ರ ಐತಿ, ಲೀಗಲ್ ಆಗಿ ಇವತ್ತ ಅವ್ರು ಹೇಳ್ತಾರ. ನಾವೇನು ಅದಕ್ಕೆ ಅವ್ರಿಗೆ ತಪ್ಪನಂಗಿಲ್ಲ, ನೀವು ಕೊಡಾಕ್ ಬರಂಗಿಲ್ಲ ನಮಗ ಇಲ್ಲಿ ರೈಟ್ ಹ್ಯಾಂಡ್ನ್ಯಾಗ ಬರೆದು ಕೊಟ್ಟಿರಿ. ಈ ರೈಟ್ ಹ್ಯಾಂಡ್ನ್ಯಾಗ ಬರೆದು ಕೊಟ್ಟಿಂದ ನೀವು ಅವ್ರಿಗೆ ಹಕ್ಕುಪತ್ರ ಹೆಂಗ್ ಕೊಟ್ರಿ, DD ಹೆಂಗ್ ತುಂಬಿಸ್ಕೊಂಡ್ರಿ, ಅವ್ರೇನು ನಮ್ಮ ಊರಿಗೆ ಸಂಬಂಧ, ಅವ್ರದ್ದೇನು ಹೊಲ ಮುಳುಗೈತಿ, ಮನಿ ಮುಳುಗೈತು, ಅವ್ರು ಅಧಿಕೃತವಾಗಿ ಅದಾರಂದ್ರ ಅಧಿಕೃತವಾಗಿ ನೀವು ಅವ್ರ ಕಡೆ ರೊಕ್ಕ ತುಂಬ್ಕೊಂಡು ಅವ್ರಿಗೆ ಕಾಗದ ಕೊಟ್ಟಾಗ ಅಧಿಕೃತವಾಗಿ ಅದಾರಿಲ್ಲ. ಮತ್ತು ನಾವು DD ತುಂಬಿ ನಮಗೂ ಕಾಗದ ಕೊಟ್ರೆ ನಾವು ಅಧಿಕೃತವಾಗಿರ್ತಿದ್ದೇವೆ. ನಮ್ಮನ್ನ ಯಾಕೆ ಕಿತ್ತಿಸ್ಬೇಕು ನೀವು? ಮತ್ತು ನೀವು ಈ ತಗದ ಬರೆದು ಕೊಟ್ಟಿದ್ದು ಕಾಗದಕ್ಕೆ ಏನು ಬೆಲೆನೇ ಇಲ್ಲ ಅಂತ ನಿಮ್ಮದ. ಇಲ್ಲಿ ಬರೆದು ಕೊಟ್ಟಿರ ಹಂಗೆ ಕೊಡಾಕ ಬರಂಗಿಲ್ಲ. ಯಾರು ಹೇಳ್ತಾರ ಯಾರಿಗೆ ಕೊಟ್ಟಿಲ್ಲ ಅಂತ ಹೇಳ್ಯಾರ, ಲೇಖಿ ಐತಿ ನಮ್ಮ ತೇಲಿ. ಮತ್ತು ಅವ್ರು ಏನು ಉತ್ತರ ಹೇಳ್ತಾರೋ ಕೇಳ್ರಿ ನೋಡೋಣ. ಅವ್ರು ತಮ್ಮ ಮನಸ್ಸಿಗೆ ಬಂದಂಗ ಮಾಡ್ತಾರ್ರಿ ಅವರು. ಅವ್ರಿಗೇನಂದ್ರ ಈಗ ಏನ್ ಬೇಕಾಗೈತಿ ನಮ್ದು ಕಿತ್ತುದು ಬೇಕಾಗಿತ್ತು ಅವ್ರಿಗೆ. ಅವ್ರು 25 ವರ್ಷ ಆತು ಇಟ್ಟಿದ್ರು, ಅವ್ರು ಸನೇಕ ಬಂದಿದ್ದಿಲ್ಲ. ನಾವೊಂದು ಡಬ್ಬಿ ಒಳಗೆ ಹೊಟ್ಟಿ ತುಂಬ್ಕೊಳಕತ್ತೇವಲ್ಲ, ಅದು ಸೇರಿಕ್ ಬರ್ಲಾರ್ದಕ್ಕ ಬಿಟ್ಟಾರ. ಅದನ್ನ ತೆರವುಗೊಳಿಸ್ಬೇಕಾದ್ರೆ ಕೇಳ್ತಾನ PWB ಅವ್ರಿಗೆ ಬರ್ತೈತಿ, ನಮಗೆ ಸಂಬಂಧ ಇಲ್ಲ ತಾರ. ಇವರು ES ಇವ್ರಿಗೆ ಸಂಬಂಧ ಇಲ್ಲ. PWB ಯಾವುದು EKP ಯಾವುದು ಎಲ್ಲ ಒಂದ ಇಲ್ರಿ. ಮತ್ತು ಇವ್ರು ಈ ನಮನಿ ಮಾಡಿದ್ರ ಮತ್ತು ನಾವ್ಯಾಕೆ ಸುಮ್ ಕುಂದಿರ್ಬೇಕ? ಬಿಜಾಪುರದಿಂದ ಹಳಿಗೆ ಊರಿಗೆ ಹೋಗೋ ರೋಡ್ ಅದು ನಮ್ಮದು. ಮೊದಲು ಜೈನಾಪುರಕ್ಕೆ ನಮ್ಮ ಬೆಳ್ಳುಬ್ಬಿಗೆ ಹೋಗೋ ರೋಡ್. ಅವಾಗ ಇವು ಹೊಸ RC ಆಗ್ಲಾರ್ದಾಗ ಹೊಲ ಇದ್ವು. ಇವು ಹೊಲ ಇದ್ದಾಗ ನಮಗೆ ರೋಡ್ ತಗೊಂಡಿದ್ರು ಅವರು. ರೋಡ್ ತಗೊಳ್ಳೋಣ ಮುಂದೆ ಏನು ಮಾಡಿದ್ರು, ಇದನ್ನ ಅಕುವರಿ ಮಾಡ್ಕೊಂಡಿಂದ ಜಾಗ ರೋಡಿಗೆ ದ್ವಾಡ್ದು ಮಾಡಿದ್ರೆ ಜಾಗ ಬೇಕತ್ತ ಹೆಚ್ಚುವರಿ ಜಾಗ ಬಿಟ್ಟ ಫಲಾಟ್ ಹೇಳ್ದಾರ್ರಿ. ಈ ಪೂರ್ವ ಪಶ್ಚಿಮ ಕೂಡಿಕೆರಿಂದ 50 ಮೀಟರ್ ಐತದ. 25 ಮೀಟರ್ದು ಒಂದು ಸಿ ಫಲಾಟ ಆಗಲ್ಲ, 12 ಮೀಟರ್. ಪಶ್ಚಿಮಕ್ಕೆ 25 ಮೀಟರ್, 12 ಮೀಟರ್ ಆಗಲ್ಲ. ಹಿಂಗೆ ಹೆಚ್ಚುವರಿ ಜಾಗ ಇಟ್ಟ ರೋಡ್ ಮೇಲೆ ಅಂಗಡಿ ಕಟ್ಕೊಂಡ್ರು ಇವ್ರು ಕಣ್ಣು ಮುಚ್ಚಿ ಕೂತಾರ. ಇವ್ರು ಇವತ್ತು ಕಣ್ಣು ತೆರೆದಾರ. ಆದ್ರ ಆ ಬಿಲ್ಡಿಂಗ್ ಬಿಟ್ಟು ಹೋಗ್ಯಾರಂದ್ರ ಇವರು ಅವ್ರ ಕೈಬಂದಿ ಆಗ್ಯಾರ. ಇವ್ರು EKP ಅವ್ರ ಏಜೆಂಟ್ರ ಪರವಾಗಿ ಅವ್ರು ಏನಪ್ಪಾ ಅಂದ್ರ ಅವ್ರು ಏನಾರ ಕೊಡ್ಲಿ ತಮ್ಮ ಕಾಯ್ದೆ ಚೌಕಟ್ನಾಗ ಇರ್ಬೇಕಲ್ಲ. PWB ಬ್ಯಾರೆ ಐತೆ, EKP ಬಿಟ್ಟ ಎಲ್ಲ ಸರ್ಕಾರ ಇಲ್ರಿ. ಇದನ್ನ ಅಕೋರಿ ಮಾಡಿದ್ದ ಸರ್ಕಾರಲ್ಲ. ಇದು ಭೂಮಿ ಇತ್ತು, ನಮಗ್ ಗೊತ್ತೈತಿ ಇಲ್ಲೇ. ಮತ್ತ ಬಿಜಾಪುರ ರೋಡಿಗೆ ಪಸಂದ್ 25 ಮೀಟರ್ ಬಿಟ್ಟು ಪಸಂದ್ ಜಾಗ ಐತೆ. ಅದನ್ನ ಅಳದ ಇನ್ನ ಸರಿಯಾಗಿ ಕೆಳದ್ ಹೋಗಿಲ್ಲ. ಅವ್ರ ಮ್ಯಾಲ ಕಂಪ್ಲೇಂಟ್ ಮಾಡ್ತೇವ್ ನಾವು. ಅದ್ರ ಸಂಬಂಧ ಈಗ ಹಿಂಗ ಆಗೈತಿ. ಅದಕ್ಕೆ ನಮಗೂ ಏನಪ್ಪಾ ಅಂದ್ರ ಅವ್ರು ಒಟ್ಟು ತೆರವುಗೊಳಿಸಿದ್ರೆ ನಮಗೇನು ಅಸಮಾಧಾನ ಇಲ್ಲ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣಿಗೆ ಬ್ಯಾನಿ ಮಾಡಿ ಕರಿಂದ ನಮಗೇನು ಇದನ್ನ ಅನ್ಯಾಯ ಆಗೈತೆ. ನಾವು ಅದಕ್ಕೇನು ಅವ್ರು ಗೋರ್ಮೆಂಟ್ ತಮ್ಮ ಜಾಗದಾಗ ಕಟ್ಕೊಂಡು ತೆರವುಗೊಳಿಸಿದ್ದೆ ನಮಗೇನು ಸಿಟ್ಟಿಲ್ಲ. ಒಬ್ಬರಿಗೊಂದು ಮಾಡ್ಯಾರ. ಬಿಡಂಗಲ್ಲ ನಾವು. ಬಾಗಲಕೋಟೆಗೆ ಹೋಗಿ ಹರ್ತಾಳ್ ಮಾಡ್ತೇವು, ಆಲಿಮಟ್ಟಿಗೆ ಮಾಡ್ತೇವು, ಎಲ್ಲ ಕಡೆ ಹೋಗ್ತೇವು. ನಾವು ಏನ್ರೆ ಕಾಯ್ದೆ ಸರಿ ಕೇಳೋಣ ನಮಗೊಂದು 75 ಕಾಯ್ದೆ ಹೇಳಿ ಏನ್ರೆ ಬಾಯಿ ಮುಚ್ಚಿಸ್ತಾರ ಅವ್ರು ನಮ್ದು. ನಾವು ಏನಪ್ಪ ಅಂದ್ರೆ ಅವ್ರು ಎಷ್ಟು ಮಾಹಿತಿ ಕೊಟ್ಟಾರ ಅಷ್ಟು ಕಾಗದ ನಮ್ಮ ಅಂತೇಳಿ ಅದಾವ. ಇವ್ರು ಮಾಹಿತಿ ಹಕ್ಕಿನ್ಯಾಗ ಕೊಟ್ಟಾರ, ಯಾರಿಗೆ ಕೊಡಾಕ ಬರಂಗಿಲ್ಲ. ಅದನ್ನು ಲಾಕ್ ಮಾಡಿ ಕಟ್ಟೋಡು ಮಾಡಿ ಕರಿಂದ ಲಾಕ್ ಮಾಡಿ ಅವರು ಹೆಂಗ್ಯಾಂಗ ಸೀರಿಯಲ್ ನಂಬರ್ ಬರ್ತಾವ ಹಂಗೆ ಕಟ್ಟಿ ಕೊಡ್ತೇವ ಅಂತ ಹೇಳ್ಯಾರ. 10 ವರ್ಷ ಅಡ್ಡಾಡ್ಯಾವ. ಒಂದು ಜೋಡ್ ಚಪ್ಪಲ್ ಅರ್ದಾವ್ರಿ ಅಡ್ಡಾಡಕ್ಕ. ಇವತ್ತು ಬಂದು ಮುಂಡಾಸ್ ಅಧಿಕೃತವಾಗ್ಯದಾನಂದ್ರ ಮುಂಡಾಸ್ ನಮ್ಮ ಊರಾವ ಏನ, ನಾವು ಬೇಲೂರವ್ರು, ಅವ ಬೇಲೂರವ. ಬೇಲೂರವ್ರಿಗೆ ಕೊಡಬಾರ್ದತ್ತೇನಿಲ್ಲ. ಅವ್ರಿಗೆ ಹೆಂಗೆ ಕೊಟ್ಟಿದ್ದು ನಮಗೆ ಕೊಡಂದ್ರೆ ನಮಗೆ ಕಾಯ್ದೆ ಹೇಳ್ತಾರೆ ಇವ್ರು. ಅಲ್ಲಿ ಹೋಗಿ ಇಲ್ಲಿ ಹೋಗತ್ತ. ಅದಕ್ಕೆ ಹಿಂಗೈತಿ. ಇದನ್ನ ಸರಿಯಾಗಿ ವಿಚಾರ ಮಾಡಿಕರಿಂದ ಅವ್ರು ಯಾರು ಸಚಿವರು ಗಮನಕ್ಕೂ ತರ್ತೇವೆ ನಾವು, ಬಿಡಂಗಿಲ್ಲ ಇದನ್ನು. ಇಲ್ಲೇ ಬಿಜಾಪುರದವ್ರ 2 ಸಚಿವರದವ್ರು, ಹಾವೇರಿ ಅವರ ಇರಲಿ, ಇಲ್ಲಿ ಬಿಜಾಪುರ ಜಿಲ್ಲಾ ಉಸ್ತುವಾರಿ ಅವರ ಇರಲಿ, ಅವರಿಗೆ ಸರಿಯಾಗಿ ಇಂಥವೆಲ್ಲ ಗಮನಕ್ಕೆ ಇರಂಗಿಲ್ಲ. ನಾವು ಗಮನಕ್ಕೆ ಮುಟ್ಟಿಸ್ತೇವೆ.
ಹಿಂಗೆ ಅನ್ಯಾಯ ಮಾಡ್ಯಾರ್ರಿ, ಕೆಲವು ಬಿಲ್ಡಿಂಗ್ ಕೆಡದಾರ, ಕೆಲವು ಬಿಲ್ಡಿಂಗ್ ಇಟ್ಟು ಹೋಗ್ಯಾರಂತ ಅವ್ರನ್ನ ಎದುರಿಗೆ ತರ್ತೇವೆ ನಾವು. ಇವತ್ತರ ಕೇಸ್ ಮಾಡಿದವ್ರು ಯಾರ್ರಿ? ಬೇಕಲಾದ ಲೋಕಾಯುಕ್ತರ ಕೇಸ್ ಐತಿ, ಒಪ್ತೇವ. ಕಾಯ್ದೆಗೆ ಯಾರಾದ್ರೂ ತಲೆ ಬಾಗಲೇಬೇಕು. ಲೋಕಾಯುಕ್ತರ ಕೇಸ್ ಮಾಡಿದವ್ರು ಅವ್ರ ಹೆಸರು ಕೊಡ್ಬೇಕು ನಮಗೆ. ಯಾರು ಮಾಡ್ಯಾರ ಬೇಕಲ್ರಿ? ಬರೀ ಲೋಕಾಯುಕ್ತರ ಕೇಸ್ ಐತಿ, ಅದನ್ನ ಕೆಡಿಯೋಣ ನಾವು ಅಧಿಕೃತವಾಗಿದಾನ, ನಾವು ಡ್ಯಾಬಿ ಕೆಡ್ದ ಮುಂದೆ ಕೊಕ್ಕೇವು ಅಂದ್ರೆ ಇದೆಲ್ಲ ಸಣ್ಣ ಸಣ್ಣ ಹುಡುಗರಿಗೆ ಬಳ್ಳು ಚೀಪು ಹುಡುಗರಿಗೆ ಗೊತ್ತಾಕತ್ತಿದ. ಒಂದು ಡ್ಯಾಬಿ ಕಿತ್ತಿಡಾಕ JCB ಬೇಕನ್ರಿ ಅಂದ್ರೆ? ಈಗ ಯಾವ UKP ಅವರ ಹೇಳ್ತಾರೆ, ಯಾವ್ದು ಸ್ವಂತ ಮಾಲ್ಕಿ ಅಂತ ಹೇಳ್ತಾರ, ಅದು ಮಳಿಗೆಗಾಗಿ ಇಟ್ಟಿದ್ದೈತೆ. ಮತ್ತು ಅವ್ನಿಗೆ ಹ್ಯಾಂಗ ಸ್ವಂತ ಮಾಲ್ಕಿ ಕೊಟ್ರಿ, ನಮಗೆ ಯಾಕೆ ಕೊಡುವಲ್ರಿ ಅಂತ ನಾವು ಅರ್ಜಿ ಕೊಟ್ಟೇವಲ್ಲ. ಮಳಿಗೆ ಜಾಗನ ಕೊಡಾಕ ಯಾರಿಗೆ ಪಾವರ್ ಇಲ್ಲ ಅಂತ ಹೇಳಿದವರು ನೀವು, ಅವ್ ಮುಂಡಾಸಂದ ಅಧಿಕೃತವಾಗಿತ್ತ ಹೇಳಿದವರು ನೀವು. ಮತ್ತು ಇನ್ನು ಉಳ್ದವ್ರು ಅರ್ಜಿ ಕೊಟ್ರೆ ಅವ್ರದ್ದು DD ತುಂಬಿಸ್ಕೊಂಡ್ರೆ ಅವರು ಅಧಿಕೃತವಾಗಿ ಮಾಡ್ಕೊಂತಿತ್ತಾರ. ಮುಂಡಾಸ್ ಒಬ್ಬನ ಬದುಕ್ಬೇಕಂತ ಏನ್ರಿ ನಿಮ್ಮ EKP ಒಳಗೆ ಷರತ್ ಐತೆ ಏನು ಎದುರಾಗ್ರ? ಮುಂಡಾಸ್ ಏನಾವೇನು ಸ್ವಂತ ಇಟ್ಟಾನೋ ಏನು ಬಾಡಿಗೆ ಕೊಟ್ಟಾನೋ ಕಟ್ಟಿಸ್ರ? ಬಾಡಿಗೆ ಕಟ್ಟಿಸಿ ಬಾಡಿಗೆ ಕೊಟ್ಟಾನವ. ಸ್ವಂತ ಉಪ್ಚಿನ ಮಾಡ ಒಬ್ಬರಿಗೆ ಒಂದು ಕೊಡ್ತೇವಂದ್ರ ಮುಂಡಾಸಗೆ 2 ಕೊಟ್ಟಾರ, ಕ್ವಾಟ್ಯಾಡ ರಾಜು 1 ಕೊಟ್ಟಾರ. ಮತ್ತು ಬಿಟ್ಟು ಕರಿಂದ ಇವ್ರ ತಮಗ ಒಂದಿಷ್ಟು ಕಾಯ್ದೆ ಗೊತ್ತಿರ್ತತಿ, ಏನ್ರಿ ಹೇಳೋಣ ನಾವು ಸುಮ್ ಕುಂದ್ರಬೇಕಾಕತಿ. ನಾವು ಇವ್ರು ಕೂಡ ವಾದ ಮಾಡೋದೇನು, ಮುಂಡಾಸಿಗೆ ಹ್ಯಾಂಗೆ ಕೊಟ್ಟಿರಿ ಹ್ಯಾಂಗೆ ಕೊಡ್ರಿ, ಇರ್ಲಂದ್ರೆ ಕೆಳೀರಿ ಒಟ್ಟು. ನಮ್ದೇನು ಮಾತಾಡಿಲ್ಲ. ನಾವೇನು ಅವ್ರಿಗೆ ಅದ್ಯಾಕಾಗಿತ್ತ ಆಫೀಸರ್ ಕೂಡ ಏನು ಜಗಳಿಲ್ಲ. ಆಫೀಸರ್ ಒಬ್ಬರಿಗೆ ಸುಣ್ಣ ಒಬ್ಬರಿಗೆ ಬ್ಯಾನಿ ಮಾಡಿದ್ಕ ಆಫೀಸರ್ ಮ್ಯಾಲ ನಾವು ಸಿಟ್ಟಾಗ್ಯವು. ಒಟ್ಟು ಕೆಡಿಬೇಕದನ್ನ. ಇದು ಅಟ್ಟ ಅಲ್ಲ, ಊರಾಗಿನ ರಗಡದಾವ್ರಿ, ಅಕ್ರಮ್ ಇದ್ದು ರಗಡದಾವ. ಅವೇನು EKPಗೆ ಸಂಬಂಧಪಟ್ಟಾವ ಏನು ಬ್ಯಾರೆ ಏನ್ರಿ ಸಂಬಂಧಪಟ್ಟಾವ? ಬಡ ಇದು ಅಟ್ಟ ನಮ್ಮದು, ಇದು ಉಳ್ದಿದ್ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇವ್ರ. ಐತೋ ಇನ್ ಬಿಟ್ಟು ಹೊರಗೈತೋ ಇದ. ಇದಕ್ಕೆ ಯಾರು ಅವರು ಶಿರಸ್ತಾರ ಯಾವ ಕೇಸ್ ವರ್ಕರ ಉತ್ತರ ಕೊಡ್ಬೇಕಲ್ಲ ಇದಕ್ಕೆ. ಹಿಂದಿನ ಅವ್ರು ಮಾಡಿ ಹೋಗ್ಯಾರಂದ್ರ, ಹಿಂದಿನ ಅವ್ರು ಮಾಡಿ ಹೋದ್ರ ನೀವು ಮಕ್ಕೊಂಡಿದ್ರೆ ಏನು ಈಗ ಯಾಕೆ ಬಂದು ಕೆಡಿಬೇಕದನ್ನ? ಮೋಕಾಸಿ ಕೊತ್ತಂದ್ರದಿಂದನೇ ಆಗತ್ತೆ. ಇರ್ಲಿ ಯಾವರೇ ಇರ್ಲಿ, ಈಗ ನೀರು ಬರುದು ಈಗ ಮಂಗ್ಯ ಮೊಸರು ತಿಂದ ಆಡಿನ ಮೂತಿಗೆ ಒರಿಸಿ ಹೋತತ್ತ. ಬಂದವರೆಲ್ಲ ಆಡನ ಬಡ್ತಾರ ಇಲ್ಲೀಗ. ಮತ್ತು ಇವ್ರಿಗೆ ಈಗ ಅವ್ರು ಹಿಂದಿನವ್ರು ಮಾಡ್ಯಾರಂದ್ರೆ ಕೆಡ್ಯಾಕ ಮುಂದಿನವ್ರು ನೀವು ಬಂದಿರಿ, ನೀವ ಕಾರಣ ಅದಕ್ಕ. 4 ದಿನದಾಗ ಬಿಲ್ಡಿಂಗ ತೆರವುಗೊಳಿಸ್ಬೇಕ್ರಿ. ಇಲ್ಲಂದ್ರೆ ಇದು ದೊಡ್ಡ ಪ್ರಮಾಣ ಹೋರಾಟ ಆಕತಿ. ಯಾರ್ಯಾರ ಜೀವಕ್ಕೆ ಏನು ಅಪಾಯ ಐತೋ ಗೊತ್ತಿಲ್ಲ. ಎಲ್ಲಾರಿಗೆ ಅರ್ಜಿ ಕೊಡ್ತೇವು. ಉಸ್ತುವಾರಿ ಸಚಿವರು 2 ಅದಾರ, ಅವ್ರ ಗಮನಕ್ಕೂ ಹೋಗಿ ನಾವು ಅವ್ರ ಮನೆಗೆ ಹೋಗಿ ಅವ್ರ ಗಮನಕ್ಕೆ ತರ್ತೇವು. ಈ ಪೊಲೀಸರಿಗೆ ಅರ್ಜಿ ಕೊಡ್ತೇವು. ಎಲ್ಲಿ ಸಂಬಂಧಪಟ್ಟಲ್ಲಿ ಅರ್ಜಿ ಕೊಟ್ಟ ಕರಿಂದ ಅದನ್ನ ಅಧಿಕೃತವಾಗಿ ಉಳಿಸೇ ತೀರ್ತೇವಂದ್ರೆ ನಮಗೂ ಕೊಡ್ಬೇಕು, ಜಾಗ ಬಿಡ್ತೇವು. ಇಲ್ಲ ನಿಮ್ಮದು ತೆರವುಗೊಳಿಸ್ತೇವೋ ಅದು ಇರುವುದು ಅಂದ್ರೆ ನಮ್ಮ ಜೀವ ಹೋಗೋ ಮಟ ಈ ಹೋರಾಟ ಹಿಂದಕ್ಕೆ ತಗೊಳ್ದು. ನಾವು ಹೋರಾಟ ಮಾಡ್ತೇವಲ್ರಿ. ಕಾನೂನು ಬಹಿರವಾಗಿ ಏನೂ ಮಾಡಂಗಿಲ್ಲ, ಕಾನೂನು ರೂಪದಾಗ ಮಾಡ್ತೇವೆ ನಾವು. ಏನು ಮಾಡಿದ್ರು ಅವ್ರು ಏನು EKP ಅವ್ರ ಮ್ಯಾಲಂತೂ ಕಂಪ್ಲೇಂಟ್ ಮಾಡ್ತೇವ್ರಿ ನಾವು. ಅವ್ರು ಯಾರು ಉಪಾಯ ಕೊಟ್ಟಾರ ಬೇಕಲ್ಲ. GM ಆಫೀಸ್ದವ್ರಿಗೆ ತೆರವುಗೊಳಿಸತ್ ಇವ್ರಿಗೆ ಆದೇಶ ಮಾಡಿಲ್ಲ. ಇವ್ರು ಇಲ್ಲೇ ಏನ್ರ ಮಾಡಿ ಕರಿಂದ ತಾವ ಮಾತಾಡ್ಕೊಂಡ್ ಬಂದಾರ ಇವ್ರು. ಏನ್ರಿ ತಮ್ಮ ಹೆಸರು ಸರ್? ನಮ್ಮ ಹೆಸರು ಮುರುಗಪ್ಪ ಹನುಮಂತ ಕಲ್ಯಾಣ ಶೆಟ್ಟಿ.
ಬಾಮ. ಇದು ಹಲ್ದಿಗಲ್ವೇ? ಇದು ಮೆಹಂದಿ. ಇದು ಅದು ರಿಸೆಪ್ಷನ್ಗೆ. ಇದು ಯಾವುದಕ್ಕೆ? For me? Sultan Diamonds and Gold. Your life, your moments. Treasure the golden moments of your life.